ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದ ಪರಂ. ದರ್ಶನ್ಗೆ ಬೇರೆ ಕಾನೂನಿಲ್ಲ, ಪರಮೇಶ್ವರ್ಗೆ ಬೇರೆ ಇಲ್ಲ. ನಟ ದರ್ಶನ್ಗೆ ಬೇರೆ ಕಾನೂನು ಅಂತ ಏನಿಲ್ಲ. ಯಾರು ಸಹ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮಿಯಿಂದ ತೊಂದರೆ ಆಗ್ತಿದ್ರೆ ದೂರು ಕೊಡಬಹುದಿತ್ತು. ದೂರು ನೀಡಿದ್ರೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಿದ್ರು. ದೂರು ಕೊಟ್ಟಿದ್ದರೆ ಇವೆಲ್ಲವನ್ನ ತಡೆಯಲು ಅವಕಾಶವಿತ್ತು. ಈಗ ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅಂತಿದ್ದಾರೆ. ದರ್ಶನ್ಗೆ ಬೇರೆ ಕಾನೂನಿಲ್ಲ, ಪರಮೇಶ್ವರ್ಗೆ ಬೇರೆ ಕಾನೂನಿಲ್ಲ. ಇನ್ನು ಕಾನೂನಿನ ಮುಂದೆ ಯಾರು ಸಹ ದೊಡ್ಡೋರಿಲ್ಲ. ಹೀಗಾಗಿ ಯಾರು ಸಹ ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮಿಯಿಂದ ತೊಂದರೆ ಆಗ್ತಿದ್ರೆ ದೂರನ್ನ ಕೊಡಬಹುದಿತ್ತು. ದೂರನ್ನ ನೀಡಿದ್ರೆ ಪೊಲೀಸರು ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ತಿದ್ರು. ದೂರು ಕೊಟ್ಟಿದ್ರೆ ಇವೆಲ್ಲವನ್ನ ತಡೆಯುವಂತ ಅವಕಾಶ ಇತ್ತು. ಈಗ ಕಾನೂನನ್ನ ಕೈಗೆತ್ತಿಕೊಂಡು ಇಂಥ ಒಂದು ಸಮಸ್ಯೆ ಆಗಿದೆ. ಈಗ ಕಾನೂನು ಪ್ರಕಾರವಾಗಿ ಏನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅದನ್ನ ಅಧಿಕಾರಿಗಳು ತೆಗೆದುಕೊಂತಿದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಅತ್ಯಂತ ಕ್ರೂರವಾಗಿ ಕೊಲೆಯಾಗಿದ್ದಾರೆ. ಇನ್ನು ಈ ಕೊಲೆ ಸಂಬಂಧ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ 13 ಮಂದಿ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇನ್ನು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಮುಂದೆ ಯಾರೂ ಇಲ್ಲ. ಜಿ ಪರಮೇಶ್ವರ್ಗೂ ಕೂಡ ಒಂದೇ ಕಾನೂನು, ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೂ ಕೂಡ ಒಂದೇ ಕಾನೂನು. ಎಲ್ಲಾದ್ರೂ ಕಾನೂನಾತ್ಮಕ ನಡೆಯನ್ನ ಇವರು ಮಾಡಿದ್ರೆ ಇವೆಲ್ಲವನ್ನ ತಪ್ಪಿಸಬಹುದಿತ್ತು. ಆದ್ರೆ ಕಾನೂನನ್ನ ಕೈಗೆತ್ತಿಕೊಂಡು ಈಗ ಸಮಸ್ಯೆಯಲ್ಲಿದ್ದಾರೆ. ಹಾಗಾಗಿ ಇದ್ಯಾವುದು ಕೂಡ ನಡೆಯಲ್ಲ. ಒಂದೇ ಒಂದು ದೂರನ್ನ ಕೊಟ್ಟಿದ್ರೆ ಪೊಲೀಸ್ ಅಧಿಕಾರಿಗಳು ಇದನ್ನ ಕ್ರಮವನ್ನ ಕೈಗೊಳ್ತಿದ್ರು, ನೋಡ್ಕೊಂತಿದ್ರು. ಆದ್ರೆ ಈಗ ಕಾಲ ಮೀರಿ ಹೋಗಿದೆ. ಈಗ ಕಾನೂನು ಪ್ರಕಾರವಾಗಿ ಏನು ಕ್ರಮಗಳು ಆಗಬೇಕು ಅದೆಲ್ಲವನ್ನ ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದ್ರ ಮೇಲೆ ಏನು ಇಲ್ಲ. ಅಧಿಕಾರಿಗಳು ಬಂದು ಮಾಹಿತಿ ಕೊಡೋದಲ್ಲ. ಅಧಿಕಾರಿಗಳಿಂದ ಏನು ಮಾಹಿತಿ ತಗೊಂಡ್ರೆ ಸರ್? ಅಧಿಕಾರಿಗಳ ಮಾಹಿತಿ ನೋಡಿ, ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವರಿಗೂ ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಕಾನೂನು ಎಲ್ಲರಿಗೂ ಒಂದೇ. ದರ್ಶನ್ ಅವರಿಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಕಾನೂನು ಒಂದೇ. ಹಾಗಾಗಿ ಕಾನೂನನ್ನು ಯಾರೂ ಕೂಡ ಕೈಗೆತ್ತಿಕೊಳ್ಬಾರ್ದು ಅನ್ನುವಂಥದ್ದು. ಆ ಹುಡುಗ ರೇಣುಕಾಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮಂತರವ್ರ ಬಗ್ಗೆ ಪೋಸ್ಟ್ ಇದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದು. ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ. ಅದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇತ್ತು. ಆದರೆ ಇದು ನಡೆದೋಗಿದೆ ಘಟನೆ, ಅವ್ರ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಪೊಲೀಸ್ ಇಲಾಖೆ ತಗೊಳ್ಳಿ. ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದ್ರೆ ಪ್ರಕರಣದಿಂದ ಬಚಾವಾಗಲಿಕ್ಕೆ ದರ್ಶನ್ ಅನ್ನುವಂತ ಆರೋಪ ಇದೆ. ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ, ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಇದನ್ನು ನಾವು ಯಾರು ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗುತ್ತೆ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್? ಅದೇ ಈಗ ನೋಡಬೇಕು. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅವರ ಏನು ಅವ್ರ ಮನೆಯವರಿಗೆ, ಕುಟುಂಬ ವರ್ಗದವರಿಗೆ ಏನು ಮಾಡಬೇಕು ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳು. ಅವರು ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ ಸರ್. ಎಲ್ಲವನ್ನೂ CBI ಕೂಡ ಅಗತ್ಯ ಇಲ್ಲ ರೀ. ಇದು ಸಿಂಪಲ್ ಆಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಇದರಲ್ಲಿ ಭಾಗಿಯಾಗಿದ್ರು 13 ಜನನ ಅರೆಸ್ಟ್ ಮಾಡಿದ್ದಾರೆ. ಅದನ್ನ ಈಗ ಎಲ್ಲ ಗೊತ್ತಾಗಿದೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ. ಅದನ್ನ ಬೇರೆ ಏಜೆನ್ಸಿ ಕೂಡ ಅಗತ್ಯ ಇಲ್ಲ.
ದರ್ಶನ್ ಅವರು ಒಪ್ಕೊಂಡಿದ್ದಾರೆ ಸರ್, ಅದು ಕನ್ಫರ್ಮ್. ಎಲ್ಲ ಗೊತ್ತಿಲ್ಲಮ್ಮ, ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಸರ್, ಇದು ಇಂಟರಾಗೇಷನ್ ನಲ್ಲಿ ಏನ್ ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಬರುತ್ತೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಡೀಟೇಲ್ಸ್ ಎಲ್ಲ ತನಿಖೆ ಸಂಪೂರ್ಣವಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇದಕ್ಕೆ ಮುಂಚೆ ನಾವು ಕೇಳೋದಿಲ್ಲ, ಅವರು ಹೇಳೋದಿಲ್ಲ. ಇದೇನ್ ಮೊದಲಲ್ಲ ಸರ್ ಈ ವ್ಯಕ್ತಿದು. ಅದನ್ನ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನ ಅವರು ತನಿಖೆ ಮಾಡ್ತಾರೆ. ಇಸ್ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಸರ್, ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವ್ರ ಅಭಿಮಾನಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದನ್ನು ನನ್ನ ಮಾಧ್ಯಮದಲ್ಲೇ ನೋಡಿದೆ, ಅವ್ರ ಅಭಿಮಾನಿಗಳಾಗಿದ್ರು ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. ಅಭಿಮಾನಿಗಳಾಗಿದ್ರು ನೋಡ್ಬೇಕು. ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಊಟ ಇಲ್ಲದೆ ಸಾಯಿಸೋಕ್ಕಾಗೋದಿಲ್ಲ. ಊಟ ತರಿಸ್ಕೊಡ್ತಾರೆ. ಅದರಲ್ಲಿ ಬಿರಿಯಾನಿ ತಂದ್ಕೊಟ್ಟಿದ್ದಾರಾ, ಚಿಕನ್ ತಂದ್ಕೊಟ್ಟಿದ್ದಾರಾ, ಅದು ಗೊತ್ತಿಲ್ಲ. ಅಲ್ಲ, ಈ ರೀತಿ ಕೊಲೆ ಆದಾಗ ಸರ್, ಈ ರೀತಿ ಹೀನಾಯವಾಗಿ ಕೊಲೆ ಆದಾಗ ಆ ರೀತಿ ಕೊಡ್ಬೇಕಾಗಿತ್ತ ಅಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಸರ್. ನನ್ಗೆ ಗೊತ್ತಿಲ್ಲ ಸರ್. ಈಗ ಯಡಿಯೂರಪ್ಪ ಅವ್ರ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪ್ರಕರಣ ಯಾವ ಹಂತದಲ್ಲಿದೆ ಸರ್? ಏನಾರ ಅವ್ರ ವಿರುದ್ಧ ಏನಾದ್ರು ಸೂಚನೆ ಇದೆಯಾ? ಇಲ್ಲ, ಅದೇನು ನಡೀತಾ ಇದೆ. ಅದರಿಂದ ಎಲ್ಲ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ಎವಿಡೆನ್ಸ್ಗಳೆಲ್ಲ ಬೇಕಲ್ಲ, ಎಲ್ಲ ಮಾಡ್ತಾ ಇದೆ. ಸರ್, ಇವತ್ತು ಕಾರ್ಮಿಕ ಇಲಾಖೆಯಿಂದ ಬಾಲಕಾರ್ಮಿಕ ಜಾಗೃತಿ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದಕ್ಕೆ ಇನ್ವೈಟಿ ಆಗಿ ಡ್ರಗ್ಸ್ ಕೇಸ್ನ ಆರೋಪಿ ನಟಿಯನ್ನ ಕರೀತಾರೆ, ಸರ್ಕಾರ ಅಧಿಕೃತ ಕಾರ್ಯಕ್ರಮ. ರಾಗಿಣಿ ದ್ವಿವೇದಿ ಅವರು. ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವರು ಆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅವರು ಅದನ್ನು ನೋಡಿ ಕರಿಬೇಕು. ಯಾರನ್ನು ಕರಿಬೇಕು, ಯಾರನ್ನು ಕರಿಬಾರ್ದು, ಅದು ಅವ್ರ ತೀರ್ಮಾನ. ನಾವು ನಮ್ಮನ್ನು ಕೇಳೋದಿಲ್ಲ. ಸರ್, PSI ಇದೇನು ಸರ್ 545 ಪ್ರೊಸೆಸ್ ಏನು ಅಂತ ಸರ್? ಇವತ್ತು ಅದನ್ನು ರಿವ್ಯೂ ಇಟ್ಕೊಂಡಿದ್ದೀನಿ. ಎಲ್ಲ ಕೋರ್ಟ್ಗಳಿಗೆ ಹೋಗಿ ಕೋರ್ಟ್ನಿಂದ ಆದೇಶಗಳು ಬಂದಾಗ ನಾವು ನಮ್ಮ ಕೈ ಕಟ್ಟಾಕಿದಂಗೆ ಆಗುತ್ತೆ. ನಾನು ಆದಷ್ಟು ಬೇಗ 545 ಆದೇಶಗಳನ್ನು ಕೊಡಬೇಕು ಅಂತೇಳಿ ನಾವು ರೀಎಕ್ಸಾಮಿನೇಷನ್ ಮಾಡಿ ಅದನ್ನೆಲ್ಲ ಮಾಡಿ ಮುಗಿಸಿದ್ದೇವೆ. ಈ ಹಂತದಲ್ಲಿ ಮತ್ತೆ ಯಾರೋ ಕೋರ್ಟಿಗೆ ಹೋಗ್ತಾರೆ. ಅದನ್ನು ಯಾಕೆಂದರೆ ನಾವು 545 ಜನರಿಗೆ ಕೊಟ್ಟರೆ ಇನ್ನು 403 ಜನದ್ದು ನೆಕ್ಸ್ಟ್ ಲಿಸ್ಟ್ ಇದೆ. ಅದಕ್ಕೂ ಪರೀಕ್ಷೆ ಮಾಡಿ ಅದಕ್ಕೂ ಪ್ರೊಸೆಸ್ ಮಾಡಬೇಕು. ಅದಾದಮೇಲೆ 400 ಜನಕ್ಕೆ ವೇಕೆನ್ಸಿ ಇದೆ, ಅದನ್ನು ಮಾಡಬೇಕು. ಒಂದು ಆಗದೆ ಹೊರತು ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಅದನ್ನು ಆದಷ್ಟು ಬೇಗ ಅದ್ರ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಡಿಯೂರಪ್ಪ ಅವ್ರ ಪ್ರಕರಣದಲ್ಲಿ ಕೋರ್ಟಿಂದ ಏನಾದ್ರು ಸೂಚನೆ ಏನಾದ್ರು ಇದೆಯಾ ಸರ್? ಸರ್ಕಾರ ಓಕೆ.